ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿ ಅಥವಾ ದೊಣ್ಣೆ ಮೆಣಸಿನಕಾಯಿ ಅಂತ ಏನು ಹೇಳಿ ಕರಿತೀವಿ, ಅದರಲ್ಲಿ ಮಾಡುವಂತಹ ರುಚಿಕರ ಅಪರೂಪದ 3 ಅಡಿಗೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಒಂದು ಕರಾವಳಿಯ ಕಡೆ ಅಡಿಗೆ, ಒಂದು ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಅಡಿಗೆ, ಒಂದು ಆಂಧ್ರ ಶೈಲಿಯಲ್ಲಿ ಮಾಡುವಂತಹ ಅಡಿಗೆ. ತುಂಬಾ ರುಚಿಯಾಗಿರುತ್ತೆ. 3 ಅನ್ನದೊಟ್ಟಿಗೆ ತಿಂಡಿಯೊಟ್ಟಿಗೆ ಎರಡಕ್ಕೂ ಸಹ ಸೂಟ್ ಆಗುವಂತಹ ರೆಸಿಪಿಗಳು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಕ್ಯಾಪ್ಸಿಕಮ್ ಅಂದರೆ ಯಾರಿಗೆಲ್ಲ ಇಷ್ಟ, ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಕ್ಯಾಪ್ಸಿಕಮ್ ಅಂದರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ನಾನು 3 ರೀತಿಯ ಮಾಡಿರುವಂತಹ ಅಡಿಗೆನೂ ಅನ್ನದೊಟ್ಟಿಗೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಬನ್ನಿ, ಮೊದಲಿಗೆ ನಾನು ಕ್ಯಾಪ್ಸಿಕಮ್ ಅಥವಾ ದೊಪ್ಪೆ ಮೆಣಸಿನಕಾಯಿನ ಯೂಸ್ ಮಾಡಿ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ದೊಣ್ಣೆ ಮೆಣಸಿನಕಾಯಿನ ತಗೊಂಡಿದ್ದೇನೆ. ಮೊದಲಿಗೆ ನಾನು ಇದನ್ನ ಬೆಂಕಿಯಲ್ಲಿ ಡೈರೆಕ್ಟ್ ಆಗಿ ಸುಡ್ತಾ ಇದ್ದೀನಿ. ನಿಮ್ಮ ಹತ್ರ ಕೆಂಡ ಲಭ್ಯ ಇದೆ ಅಂತಂದ್ರೆ ಖಂಡಿತವಾಗಿ ಕೆಂಡದಲ್ಲಿ ಸುಟ್ಕೊಳ್ಳಿ. ಪೂರ್ತಿಯಾಗಿ ದೊಪ್ಪೆ ಮೆಣಸಿನಕಾಯಿಯ ಮೇಲ್ಮೈ ಕಪ್ಪಾಗಬೇಕು, ಅದು ಸ್ವಲ್ಪ ಬೇಯಬೇಕು. ಅಲ್ಲಿ ತನಕ ನೀವು ಈ ರೀತಿ ತಿರುಗಿಸ್ಕೊಂಡು ಪೂರ್ತಿಯಾಗಿ ಸುಟ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಹುರಿದು ಸಾಮಾನ್ಯವಾಗಿ ನಾವು ಸಾಸಿವೆಯನ್ನು ಮಾಡ್ತೀವಲ್ಲ, ಈ ಥರ ದಪ್ಪ ಮೆಣಸಿನಕಾಯಿನ ಬೆಂಕಿಯಲ್ಲಿ ಸುಟ್ಟಿ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ. ನಾನು ಪೂರ್ತಿಯಾಗಿ 2 ದಪ್ಪ ಮೆಣಸಿನಕಾಯಿಯನ್ನು ಈ ರೀತಿ ಬೆಂಕಿಯಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಆ ಸ್ಮೋಕಿ ಸ್ಮೆಲ್ ಇರಬೇಕು ನಮಗೆ, ಆವಾಗಲೇ ಈ ಸಾಸಿವೆ ರುಚಿಯಾಗಿರೋದು. ಇದನ್ನ ನಮ್ಮ ಕಡೆ ಸಾಸಿವೆ ಅಂತ ಹೇಳ್ತೀವಿ, ನೀವು ಮೊಸರು ಬಜ್ಜಿ ಅಂತ ಸಹ ತುಂಬ ಕಡೆ ಕರೀತಾರೆ. ನೋಡಿ, ಪೂರ್ತಿಯಾಗಿ ಅದ್ರ ಮೇಲ್ಮೈ ಕಪ್ಪಾಗಿದೆ. ಇಷ್ಟು ಆದಮೇಲೆ ಇದನ್ನ ನಾನು ಮೇಲ್ಗಡೆ ಇರುವಂತಹ ಕಪ್ಪಾದಂತಹ ಭಾಗ ಏನಿದೆ ಅದನ್ನು ಪೂರ್ತಿಯಾಗಿ ತೆಕ್ಕೊಳ್ತೀನಿ. ಅದಕ್ಕೆ ಈ ರೀತಿ ತಣ್ಣೀರಿನಲ್ಲಿ ಅದನ್ನು ಅದ್ದಿಸಿ ತೆಗೆದ್ರೆ ನಮಗೆ ತೆಗೆಯೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಹಾಗಾಗಿ ತಣ್ಣೀರಿನಲ್ಲಿ ಅದ್ದಿಸ್ಕೊಂಡು ನೋಡಿ, ಆ ಮೇಲ್ಮೈ ಕಪ್ಪಾಗಿರುವಂತಹ ಭಾಗನೆಲ್ಲ ನಾನು ಈ ರೀತಿ ತೆಕ್ಕೊಳ್ತಾ ಇದ್ದೀನಿ. ಈ ಅಡಿಗೆ ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಮಾಡೋದು ಸಹ ಇದು ತುಂಬಾನೇ ಸುಲಭ. ನೋಡಿ, ಪೂರ್ತಿಯಾಗಿ ತೆಗೆದು ಆಯಿತು. ಇದನ್ನ ಇವಾಗ ಹೋಳು ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಮೆದುವಾಗಿರೋದ್ರಿಂದ ಈಸಿಯಾಗಿ ಅದು ಹೋಳಾಗುತ್ತೆ. ಈ ರೀತಿ ನಾನೊಂದು ಸ್ಪೂನ್ ತಗೊಂಡು ಪೂರ್ತಿಯಾಗಿ ಮ್ಯಾಶ್ ಮಾಡ್ತಾ ಇದ್ದೇನೆ. ಮಧ್ಯದಲ್ಲಿರುವಂತಹ ಬೀಜದ ಭಾಗ ಏನಿದೆ ಅಂದ್ರೆ ದಂಟೇನಿರುತ್ತೆ ಅದು ಬೇಡ ನಮಗೆ. ಇದನ್ನ ತೆಕ್ಕೊಂಡ್ಬಿಡೋಣ. ಎರಡನ್ನು ಈ ರೀತಿ ಆದಷ್ಟು ಚಿಕ್ಕದಾಗಿ ಪುಡಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಹೋಳಾದ್ರೆ ಬಾಯಿಗೆ ಸಿಗುತ್ತೆ, ಅಷ್ಟು ರುಚಿ ಆಗಲ್ಲ. ಹಾಗಂತ ಮಿಕ್ಸರ್ ಜಾರ್ನ ಹಾಕಿ ರುಬ್ಬೋದು ಬೇಡ. ಇವಾಗ ಪುಡಿ ಮಾಡಿರುವಂತಹ ಹೋಳಿಗೆ ದಪ್ಪವಾಗಿರುವಂತಹ ತಾಜಾ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆಯನ್ನು ಹಾಕೋಬೇಡಿ, ಆದಷ್ಟು ತಾಜಾ ಸಿಹಿಯಾಗಿರುವಂತಹ ಮೊಸರನ್ನ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ 1 ಚಮಚ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ನಂತರ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗಲ್ಲ, ತಿನ್ನಲ್ಲ ಅಂತಂದ್ರೆ ಇಂಗಿನ ಉಪಯೋಗವನ್ನು ಮಾಡ್ಬೋದು. ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಮುರಿದಿರುವಂತಹ ಬ್ಯಾಡಗಿ ಮೆಣಸನ್ನು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಮೊಸರು ಬಜ್ಜಿಗೆ ಅಥವಾ ಸಾಸಿವೆಗೆ ಕೊಟ್ಟರೆ ರುಚಿಯಾಗಿರುವಂತಹ ಸುಟ್ಟು ಮಾಡಿದಂತಹ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಸಾಸಿವೆ ತಯಾರಾಗುತ್ತೆ. ಆಗಲೇ ಹೇಳ್ದಾಗೆ ತುಂಬ ಸುಲಭವಾಗಿದೆ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅನ್ನದೊಟ್ಟಿಗೆ. ನೀವು ಸಹ ಟ್ರೈ ಮಾಡಿ ನೋಡಿ. ಈ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿನ ಉಪಯೋಗಿಸಿ ನಾನು ಮುಂದಿನ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇದು ನಾನೊಂದು ಖಾನಾವಳಿಯಲ್ಲಿ ರೊಟ್ಟಿ ಊಟದೊತ್ತಿಗೆ ಸರ್ವ್ ಮಾಡಿದ್ರು, ಅಲ್ಲಿ ರೆಸಿಪಿಯನ್ನು ತಿಳಿದು ನಾನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ ಇದು ಸಹ. ಇಲ್ಲಿ 1/4 ಕಪ್ಪಿನಷ್ಟು ತೊಗರಿ ಬೇಳೆಯನ್ನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದು 1 ಚಿಟಿಕೆ ಅರಿಶಿನ, 1 ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಳ್ತೀನಿ. ತುಂಬಾ ಮೃದುವಾಗಿ ಬೇಯಿಸೋದು ಬೇಡ. ಇಲ್ಲಿ ನಾನು 3 ದಪ್ಪ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಮಧ್ಯದ ಈ ಬೀಜದ ಭಾಗವನ್ನು ತೆಕ್ಕೊಂಡು ಸ್ವಲ್ಪ ದೊಡ್ಡ ಹೋಳನ್ನಾಗಿ ಮಾಡ್ಕೊಳ್ಳಿ. ತುಂಬಾ ಚಿಕ್ಕದಾಗಿ ಹೆಚ್ಚೋದು ಬೇಡ. 3 ದಪ್ಪ ಮೆಣಸಿನಕಾಯಿಯನ್ನು ನಾನು ಹೆಚ್ಚಿ ಹೋಳು ಮಾಡ್ಕೊಳ್ತಾ ಇದ್ದೇನೆ. ಇದು ದಪ್ಪ ಮೆಣಸಿನಕಾಯಿ ಬ್ಯಾಳೆ ಪಲ್ಯ ಅಂತ ಸಹ ಹೇಳಿ ಕರೀತಾರೆ. ಜೋಳದ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾರೆ. ನೋಡಿ, ಬೇಳೆ ಈ ರೀತಿ ಮುಟ್ಟಿದ್ರೆ ಪುಡಿ ಆಗಬೇಕು, ಹಾಗಂತ ತುಂಬಾ ಮೆದುವಾಗಬಾರ್ದು. ಸ್ವಲ್ಪ ಉದುರುದ್ರಾಗಿ ಇದನ್ನ ಬೇಯಿಸ್ಕೊಳ್ಳಿ. ಬಾಣಲೆಗೆ 2 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, 1 5-6 ಎಸಳು ಕುಟ್ಟಿದಂತಹ ಬೆಳ್ಳುಳ್ಳಿ. ಇಲ್ಲೂ ಸಹ ಬೆಳ್ಳುಳ್ಳಿ ಆಪ್ಷನಲ್, ಬೇಡದೆ ಹೋದ್ರೆ ಹಿಂಗ ಹಾಕೊಳ್ಬಹುದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕೊಂಡು ಹೆಚ್ಚಿದಂತಹ ದಪ್ಪ ಮೆಣಸಿನಕಾಯಿ ಹೋಳೇನಿದೆ ಅದನ್ನು ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಹುರಿಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ತುಂಬಾ ಬೇಗನೆ ಬೆಂದ್ಬಿಡತ್ತೆ. ನೀರು ಹಾಕಿ ಬೇಯಿಸೋಂತ ಅಗತ್ಯ ಏನಿಲ್ಲ. ಸಣ್ಣ ಉರಿ ಮಾಡಿ ಹಾಗೆ ಇದನ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. ಹೋಳುಗಳು ಸ್ವಲ್ಪ ಮೆದುವಾಗಬೇಕು. ನೋಡಿ, ಈಗ ಹದವಾಗಿ ಬೆಂದಿದೆ. ಈಗ ನಾನು ಬೇಯಿಸಿರುವಂತಹ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಬೇಳೆಯನ್ನು ಸ್ವಲ್ಪ ಉದುರುದ್ರಾಗಿ ಗಟ್ಟಿಯಾಗಿ ಬೇಯಿಸ್ಕೋಬೇಕು. ನೀರಿನ ಅಂಶ ಇರಬಾರ್ದು ಬೇಳೆಯಲ್ಲಿ. ಬೇಳೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು 2 ಚಮಚದಷ್ಟು
ಹುಣಸೆ ಹಣ್ಣಿನ ರಸವನ್ನು ನಾನು ಸೇರಿಸ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಖಾರಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನಂತರ ಇಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರುವಂತಹ ಶೇಂಗಾ ಪುಡಿ 2 ದೊಡ್ಡ ಚಮಚದಷ್ಟು ಶೇಂಗಾ ಪುಡಿ ಇದೆ, ಅದನ್ನು ಹಾಕ್ತಾ ಇದ್ದೀನಿ. 1 ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಉತ್ತರ ಕರ್ನಾಟಕದ ಅಡುಗೆಗಳೇ ಹಾಗೆ, ಯಾವಾಗೂ ಶೇಂಗಾ ಪುಡಿಯನ್ನು ಸೇರಿಸ್ತಾರೆ, ಅದು ತುಂಬಾ ಅಂದರೆ ತುಂಬ ರುಚಿಯಾಗಿರುತ್ತೆ. ಕಾಯಿಯ ಬಳಕೆ ಕಡಿಮೆ ಮಾಡ್ತಾರಲ್ವ, ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಪಲ್ಯದ ಹದಕ್ಕೆ ಬಂದಿದೆ. ನಾನಿಲ್ಲಿ ಬೆಲ್ಲ ಸೇರಿಸಿಲ್ಲ, ನೀವು ಬೇಕಿದ್ರೆ ಬೆಲ್ಲವನ್ನು ಹಾಕ್ಕೊಳ್ಬೋದು. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿಯಾಗಿರುವಂತಹ ಕ್ಯಾಪ್ಸಿಕಮ್ ಬೇಳೆ ಪಲ್ಯ ತಯಾರಾಗುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸಹ ಇದು ತುಂಬಾನೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ದಪ್ಪಮೆಣಸಿನಕಾಯಿನ ಉಪಯೋಗಿಸಿ ಆಂಧ್ರ ಶೈಲಿಯಲ್ಲಿ ನಾನು ಇವತ್ತೊಂದು ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ತೆಂಗಿನಕಾಯಿಯನ್ನು ಹಾಕದೆ ಮಾಡುವಂತಹ ಚಟ್ನಿ. ಒಂದು 3-4 ದಿನ ಕೆಡದೆ ಸಹ ಇದು ಇರುತ್ತೆ. ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ, ಖಾರಕ್ಕೆ 5-6 ಹಸಿಮೆಣಸಿನಕಾಯಿ, 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುರಿತಾ ಇದ್ದೇನೆ. ಖಾರ ಸ್ವಲ್ಪ ಇಲ್ಲಿ ಮುಂದಾಗಿರಬೇಕು, ಆವಾಗಲೇ ಈ ಚಟ್ನಿ ರುಚಿಯಾಗಿರೋದು. ಇದಕ್ಕೆ 1 ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ನಂತರ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಹ ಹಾಕಿ ಹುರಿತಾ ಇದ್ದೇನೆ. ನಂತರ ನಾವಿದಕ್ಕೆ ಪೂರ್ತಿಯಾಗಿ ಹುರಿದು ಆದಮೇಲೆ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಹುರಿದು ಮಾಡೋದ್ರಿಂದ ಇದು ಬೇಗ ಹಾಳಾಗೋದಿಲ್ಲ. ಇದಕ್ಕೆ ಮತ್ತೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹೆಚ್ಚಿದಂತಹ 2 ಟೊಮ್ಯಾಟೊ ಮತ್ತು ಹೆಚ್ಚಿದಂತಹ 1 ದಪ್ಪಮೆಣಸಿನಕಾಯಿನ ಸೇರಿಸ್ಬಿಟ್ಟು ಇದನ್ನು ಸಹ ಮೆದುವಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಕ್ಯಾಪ್ಸಿಕಮ್ ಹೋಳುಗಳು ಸ್ವಲ್ಪ ಬೇಯಬೇಕು, ಟೊಮೆಟೊ ಹೋಳುಗಳು ಸಹ ಸ್ವಲ್ಪ ಮೃದುವಾಗಬೇಕು, ಅಲ್ಲಿ ತನಕ ಮುಚ್ಚಿ ಇದನ್ನು 3-4 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ನೋಡಿ ಟೊಮೆಟೊ ಹೋಳುಗಳು ಮೆದುವಾಗಿದೆ. ದಪ್ಪಮೆಣಸಿನಕಾಯಿ ಸಹ ಒಂದನ್ನು ಚೆಕ್ ಮಾಡಿ ನೋಡಿ, ಅದು ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಿಕ್ಸರ್ ಜಾರ್ಗೆ ಹುರಿದಂತಹ ಮಿಶ್ರಣವನ್ನು ಸೇರಿಸ್ಕೊಂಡು ತರಿತರಿಯಾಗಿ ಮೊದಲಿಗೆ ಈ ರೀತಿ ಪುಡಿ ಮಾಡಿಕೊಂಡು ಬಂದಿದ್ದೇನೆ. ನಂತರ ಹುರಿದಂತಹ ದಪ್ಪಮೆಣಸಿನಕಾಯಿ ಮತ್ತು ಟೊಮೆಟೊ ಮಿಶ್ರಣವನ್ನು ಸೇರಿಸಿ ನೀರನ್ನು ಹಾಕದೆ ಹಾಗೆ ಪಲ್ಸ್ ಮೂಡ್ನಲ್ಲಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೇನೆ. ಇದಕ್ಕೂ ಸಹ ನಾನು ಬೆಲ್ಲವನ್ನು ಹಾಕಿಲ್ಲ, ನೀವು ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ 1 ಚಮಚದಷ್ಟು ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಸ್ವಲ್ಪ ಇಂಗನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ಬೇಕು. ಇಲ್ಲಿ ನಾನು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗವನ್ನು ಮಾಡಿಲ್ಲ. ಇಷ್ಟ ಆಗುತ್ತೆ ಅಂತಂದರೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೋದು. ಬೆಂದಂತಹ ಒಗ್ಗರಣೆಯನ್ನು ಚಟ್ನಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ದಪ್ಪಮೆಣಸಿನಕಾಯಿ ಚಟ್ನಿ ತಯಾರಾಗುತ್ತೆ. ಇದು ಸಹ ಬಿಸಿ ಬಿಸಿ ಅನ್ನದೊಟ್ಟಿಗೆ, ರೊಟ್ಟಿ, ಚಪಾತಿ, ದೋಸೆ ಒಟ್ಟಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟು ಸುಲಭ ಇದೆ ಅಲ್ಲ 3 ಅಡುಗೆಗಳು, ಹಾಗೆ ಸ್ವಲ್ಪ ಅಪರೂಪವಾಗೂ ಇದೆ. ದಿನನಿತ್ಯ ನಾವು ದಪ್ಪಮೆಣಸಿನಕಾಯಿಯನ್ನು ಯೂಸ್ ಮಾಡಿ ಮಾಡುವಂಥ ರೆಸಿಪಿಗಿಂತ ವಿಭಿನ್ನವಾಗಿದೆ. 3 ಅಡುಗೆಗಳು ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.